ಕ್ರಿಸ್ಮಸ್ಗೋಸ್ಕರ ಹಾಗೆ ನ್ಯೂ ಇಯರ್ಗೋಸ್ಕರ ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ಅನ್ನ ಯಾವ ರೀತಿಯಾಗಿ ತಯಾರಿ ಮಾಡೋದು, ಯಾವ ರೀತಿಯಾದ ವಿಧಾನ ಇದೆ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಇವತ್ತು ನಮ್ಗೆ ನೀಟ್ ಆಗಿ ತಿಳಿಸ್ಕೊಡ್ತಾರೆ. ನಾವು ಇದು ಒಂದು ಫ್ಲೋರ್ ಯೂಸ್ ಮಾಡ್ತೀವಿ, ಫ್ಲೋರ್ ಮತ್ತೆ ಸ್ಪೈಸ್ ಮಿಕ್ಸ್ ಅಂಡ್ ಕೋಕೋ ಪೌಡರ್ ಇದು ಮಿಕ್ಸ್ ಮಾಡಿದ್ದೀವಿ. ಲಿಕ್ಕರ್ ಅನ್ನ ಯೂಸ್ ಮಾಡಿದ್ದಾರೆ. ಮೇನ್ಲಿ ಪ್ಲಮ್ ಕೇಕ್ ಮಾಡೋದಕ್ಕೆ ಮೇನ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಪೌಡರ್ ಜೊತೆ ಮಿಕ್ಸ್ ಮಾಡ್ತೀವಿ. ಪ್ಲಮ್ ಕೇಕ್ ಅನ್ನ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಡಿ ಆಗ್ತಾ ಇದೆ. ನೋಡಿ, ಸೋಕನ್ನ ಯಾವ ರೀತಿ ಹಾಕಿ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ನೀವು ಪ್ಲಮ್ ಕೇಕ್ ಯಾವ ರೀತಿಯಾಗಿ ತಯಾರಿ ಮಾಡ್ತಿದ್ದೀರಾ ಅನ್ನೋದನ್ನ ತುಂಬಾ ಜನ ನೋಡ್ತಾ ಇರ್ತಾರೆ. ಅವರು ಕೂಡ ಇದನ್ನ ನೋಡಿ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಇದು ರಮ್ ಸಿರಪ್ ಅಂತ. ರಮ್ ಸಿರಪ್ ಯಾವ್ದ್ರಿಂದ ತಯಾರಿ ಮಾಡಿರ್ತಾರೆ? ಇದು ರಮ್, ವಾಟರ್, ಶುಗರ್, ಲೆಮನ್ ಜ್ಯೂಸ್ ಅಂಡ್ ಲೆಮನ್ ಜಸ್ಟ್. ಇವಾಗ್ಲೇ ಪ್ಲಮ್ ಕೇಕ್ ನಮ್ಮ ಶೆಫ್ ಮೈಕಲ್ ಹಾಗೂ ಗುರುನಾಥ್ ಅವರು ಪ್ರಿಪರೇಷನ್ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಈಸಿ ಮೆಥಡ್ ಆಗಿ ಈಸಿಯಲ್ಲಿ ಪ್ಲಮ್ ಕೇಕ್ ಅನ್ನ ರೆಡಿ ಮಾಡಬಹುದು. ನಮಸ್ಕಾರ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಇನ್ನೇನು ಕ್ರಿಸ್ಮಸ್ ಬಂತು, ನ್ಯೂ ಇಯರ್ ಬಂತು. ಎಲ್ಲಾ ಹೆಣ್ಮಕ್ಳು ಕೂಡ ಕ್ರಿಸ್ಮಸ್ಗೋಸ್ಕರ ಹಾಗೆ ನ್ಯೂ ಇಯರ್ಗೋಸ್ಕರ ಮನೆಯಲ್ಲಿ ಕೇಕ್ ಮಾಡ್ಬೇಕಂತಾರೆ, ಚಾಕ್ಲೇಟ್ ಮಾಡ್ಬೇಕಂತಾರೆ. ಬಟ್ ಅವರಿಗೆ ಕೇಕ್ ಮಾಡೋದು ಹೇಗೆ, ಚಾಕ್ಲೇಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ಆ ವಿಧಾನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾವು ವರ್ಷಿನೀಸ್ ಕಿಚನ್ ಅಲ್ಲಿ ಇದ್ದೀವಿ. ಇವತ್ತು ನಮ್ಗೆ ಶೆಫ್ ಮೈಕಲ್ ಅವರು ಪ್ಲಮ್ ಕೇಕ್ ಅನ್ನ, ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ಅನ್ನ ಯಾವ ರೀತಿಯಾಗಿ ತಯಾರಿ ಮಾಡೋದು, ಯಾವ ರೀತಿಯಾದ ವಿಧಾನ ಇದೆ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ಇವತ್ತು ನಮ್ಗೆ ನೀಟ್ ಆಗಿ ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಾದ್ರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮೈಕಲ್, ಹೇಗಿದ್ದೀರಾ? ಎಸ್, ಇನ್ನೇನ್ ಕ್ರಿಸ್ಮಸ್ ಬಂತು, ನ್ಯೂ ಇಯರ್ ಬಂತು. ಎಲ್ರು ಕೂಡ ಮನೆಯಲ್ಲಿ ಅವ್ರ ಮಕ್ಕಳಿಗೋಸ್ಕರ ಕೇಕ್ ಮಾಡ್ಬೇಕಂತಿರ್ತಾರೆ. ಅದ್ರಲ್ಲೂ ಕೂಡ ಕ್ರಿಸ್ಮಸ್ ಅಂದ ತಕ್ಷಣನೇ ಪ್ಲಮ್ ಕೇಕ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಇವತ್ ನಮ್ಗೆ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಪ್ಲಮ್ ಕೇಕ್ ಯಾವ ರೀತಿಯಾಗಿ ತಯಾರಿ ಮಾಡೋದನ್ನ ನೀವು ನಮ್ಗೆ ತಿಳಿಸ್ಕೊಡ್ಬೇಕು. ಅದೇ ರೀತಿಯಾಗಿ ಸುಮನ್ ಟಿವಿ ಕನ್ನಡ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡ್ಬೇಕು. ಎಸ್, ಸ್ಟಾರ್ಟ್ ಮಾಡಿ. ಓಕೆ, ನಾವು ಇದು ಒಂದು ಫ್ಲೋರ್ ಯೂಸ್ ಮಾಡ್ತೀವಿ, ಫ್ಲೋರ್ ಮತ್ತೆ ಸ್ಪೈಸ್ ಮಿಕ್ಸ್ ಅಂಡ್ ಕೋಕೋ ಪೌಡರ್ ಇದು ಮಿಕ್ಸ್ ಮಾಡಿದ್ದೀವಿ. ಸಾಲ್ಟ್ ಅಂಡ್ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಕಿದೀವಿ. ಇದರಲ್ಲಿ ಬಂದು ಮಿಲ್ಕ್ ಮತ್ತೆ ಕ್ರೀಮ್ ಇದೆ ಅಂಡ್ ಬ್ಲಾಕ್ ಜಾಗ್ ಅಂಡ್ ಶುಗರ್ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ. ಇದು ಫ್ರೂಟ್ಸ್ ಎನಿ ಫ್ರೂಟ್ಸ್ ಅದು ಹಾಕಿ ಲಿಕ್ಕರ್ ಜೊತೆ ಸೋಪ್ ಮಾಡಿದೀವಿ. ಹೌದಾ? ಎಷ್ಟು ವೀಕ್ ತನಕ ಇದ್ದು ಎಷ್ಟು ಮಂತ್ ತನಕ ಸೋಪ್ ಮಾಡ್ಬೇಕಾಗುತ್ತೆ? 6 months. ನೋಡಿ, ಪ್ಲಮ್ ಕೇಕ್ ಅನ್ನ ತಯಾರಿ ಮಾಡ್ಬೇಕಂತ ಅಂದ್ರೆ ಫ್ರೂಟ್ಸ್ ಜೊತೆ ಹಾಗೆ ಇಲ್ಲಿ ಫ್ರೂಟ್ಸ್ ಜೊತೆ ಏನೆಲ್ಲ ಮಿಕ್ಸ್ ಮಾಡಿದೀರಾ? ಆರೆಂಜ್ ಜ್ಯೂಸ್ ಮತ್ತೆ ಲಿಕ್ಕರ್ ಅನ್ನ ಯೂಸ್ ಮಾಡಿದ್ದಾರೆ. ಮೇನ್ಲಿ ಪ್ಲಮ್ ಕೇಕ್ ಮಾಡೋದಕ್ಕೆ ಮೇನ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಎಸ್, ಹೇಳಿ. ಇದನ್ನ ಪೌಡರ್ ಜೊತೆ ಮಿಕ್ಸ್ ಮಾಡಬೇಕು. ನೀವು ಕೂಡ ನೋಡ್ತಾ ಇರ್ಬೋದು, ಇನ್ನೇನ್ ಕ್ರಿಸ್ಮಸ್ ಬಂತು. ಕ್ರಿಸ್ಮಸ್ಗೋಸ್ಕರ ಯಾರೆಲ್ಲ ಮನೆಯಲ್ಲಿ ಡಿಫ್ರೆಂಟ್ ಆಗಿ ಕೇಕ್ ಅನ್ನ ಪ್ರಿಪರೇಷನ್ ಮಾಡ್ಬೇಕು ಅಂತಿದ್ದೀರಾ, ಅದ್ರಲ್ಲೂ ಕೂಡ ಪ್ಲಮ್ ಕೇಕ್ ಅನ್ನ ಯಾರೆಲ್ಲ ಮಾಡ್ಬೇಕಂತ ಹೇಳ್ತಿದ್ದೀರಾ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮೈಕಲ್, ಎಷ್ಟು ವರ್ಷದಿಂದ ವರ್ಷಿನಿ ಕಿಚನ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇರೋದು? ನಾನು ಇವಾಗ ರೀಸೆಂಟ್ ಆಗಿ 1 year ಆಯ್ತು. 1 year ಆಯ್ತು. ಹಿಂದೆನೂ ಕೂಡ ಶೆಫ್ ಆಗಿ ವರ್ಕ್ ಮಾಡ್ತಾ ಇದ್ರಿ? ಮಾಡಿದೀರಾ ಹಿಂದೆ ಎಲ್ಲ ಪ್ಲಮ್ ಕೇಕ್ ಅನ್ನ? ಮಾಡಿದೀರಾ? ಓಕೆ, ಅಂದ್ರೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅನ್ಸುತ್ತೆ ಪ್ಲಮ್ ಕೇಕ್ ಮಾಡೋದಕ್ಕೆ. ಯಾವೆಲ್ಲ ಕೇಕ್ ಮಾಡಿರ್ತೀರಾ ನ್ಯೂ ಇಯರ್ಗೆ, ಕ್ರಿಸ್ಮಸ್ ಟೈಮ್ ಅಲ್ಲಿ ನೀವು? ಕ್ರಿಸ್ಮಸ್ ಟೈಮ್ ಅಲ್ಲಿ ಯೂಶುವಲ್ ಆಗಿ ಪ್ಲಮ್ ಕೇಕ್ ಹೋಗುತ್ತೆ. ಹಾ, ಅದು ಬಿಟ್ಟು ಮಾಮೂಲಿ ಸ್ಪಾಂಜ್ ಕೇಕ್. ಇನ್ನೊಂದು ಯಾವುದು? ಸ್ಪಾಂಜ್ ಕೇಕ್. ಓಕೆ, ಜಾಸ್ತಿ ಹೋಗೋದು ಪ್ಲಮ್ ಕೇಕ್. ಇವಾಗ ನೆಕ್ಸ್ಟ್ ಆಯಿಲ್ ಆಡ್ ಮಾಡ್ತಿದ್ದೀವಿ. ಆಯಿಲ್ ಆಡ್ ಮಾಡ್ಬೇಕಾಗುತ್ತೆ. ಆಯಿಲ್ ಯಾಕೆ ಆಡ್ ಮಾಡಬೇಕು ಮೈಕಲ್? ಟೆಕ್ಸ್ಚರ್ ಮತ್ತೆ ಶೈನಿಂಗ್ ಗೋಸ್ಕರ.
ಇದು ಎಗ್ಲೆಸ್ ಪಂಪ್ ಎಗ್ಲೆಸ್ ಎಗ್ಲೆಸ್. ಓಕೆ, ನೋಡಿ ಯಾರೆಲ್ಲ ವೆಜಿಟೇರಿಯನ್ ಇರ್ತೀರಾ ಪ್ಲಮ್ ಕೇಕ್ ಅನ್ನ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು. ತುಂಬಾನೇ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದ್ದಾರೆ ನಮ್ಗೆ ಮೈಕಲ್ ಅವರು ಪ್ಲಮ್ ಕೇಕ್ ಅನ್ನ, ಅದು ವಿದೌಟ್ ಎಗ್. ನಮ್ ಬ್ಯಾಟರ್ ರೆಡಿ ಆಗಿದೆ. ಈ ತರ ಆಗುತ್ತೆ. ಇದು ನಮ್ ಬ್ಯಾಟರ್ ರೆಡಿ ಆಗಿದೆ ಕನ್ಸಿಸ್ಟೆನ್ಸಿ. ಇದಕ್ಕೆ ನಾವು ಫ್ರೂಟ್ಸ್ ಆಡ್ ಮಾಡ್ತೀವಿ. ಫ್ರೂಟ್ಸ್ ಇವಾಗ ನಾನು ಒಂದ್ಸರಿ ಟ್ರೈ ಮಾಡ್ಲಾ? ನೋಡಿ ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಡಿ ಆಗ್ತಾ ಇದೆ. ಎಸ್, ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಇವಾಗ ನಾವು ಫ್ರೂಟ್ಸ್ ಆಡ್ ಮಾಡ್ತೀವಿ. ನೋಡಿ ಇವತ್ತು ವರ್ಷಿನೀಸ್ ಕಿಚನ್ ಅಲ್ಲಿ ನಾವು ಯಾವ ರೀತಿಯಾಗಿ ಪ್ಲಮ್ ಕೇಕ್ ಅನ್ನ ಸ್ಪೆಷಲ್ ಆಗಿ ರೆಡಿ ಮಾಡ್ತಾ ಇದೀವಿ ಅಂತ ಹೇಳಿ, ಯಾರೆಲ್ಲ ಕ್ರಿಸ್ಮಸ್ಗೋಸ್ಕರ ಮನೆಯಲ್ಲಿ ಪ್ಲಮ್ ಕೇಕ್ ತಯಾರಿ ಮಾಡಬೇಕು ಅಂತ ಅನ್ಕೊಳ್ತೀರಾ, ಫಟಾಫಟ ಹೋಗಿ ಸುಮನ್ ಟಿವಿ ಕನ್ನಡ ಚಾನಲ್ ಅಲ್ಲಿ ಪ್ಲಮ್ ಕೇಕ್ ರೆಡಿ ಮಾಡೋದನ್ನ ನೋಡ್ಕೊಳ್ಳಿ. ನೋಡಿ ಈಗೆಲ್ಲ ಅವರು ಫ್ರೂಟ್ಸ್ ಆಡ್ ಮಾಡಿದ್ರು. ಬೇಕಿಂಗ್ ಮಾಡ್ಬೇಕು. ಓಕೆ, ನೋಡಿ ಮನೆಯಲ್ಲಿ ಯಾವ ರೀತಿಯಾಗಿ ಪ್ಲಮ್ ಕೇಕ್ ಅನ್ನ ತಯಾರಿ ಮಾಡಬೇಕು ಅಂತ ಹೇಳಿ ಹೆಣ್ಮಕ್ಳು ಅನ್ಕೊಳ್ತಿದ್ದೀರಾ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಮೈಕಲ್ ಅವರು ಪ್ಲಮ್ ಕೇಕ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. 6 ತಿಂಗಳಿಂದ ಆ ಫ್ರೂಟ್ ಸಲಾಡ್ ಅನ್ನ ಅವರು ಸೋಕ್ ಮಾಡಿರ್ತಾರೆ. ಮೇನ್ಲಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದಕ್ಕೆ ಟ್ಯಾಪ್ ಮಾಡೋದು. ಈ ಬಬಲ್ಸ್ ಎಲ್ಲ ಬರ್ತಿದ್ಯಾ? ನೋಡಿ ಸೋಕನ್ನ ಯಾವ ರೀತಿ ಹಾಕಿ ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಈ ಪ್ಲಮ್ ಕೇಕ್ ಯಾವ ರೀತಿಯಾಗಿ ತಯಾರಿ ಮಾಡ್ತಿದ್ದೀರಾ ಅನ್ನೋದನ್ನ ತುಂಬಾ ಜನ ನೋಡ್ತಾ ಇರ್ತಾರೆ. ಅವರು ಕೂಡ ಇದನ್ನ ನೋಡಿ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ನೀವು ಏನೇನೆಲ್ಲ ಹಾಕಿದೀರಾ ಅಂತ ಅವ್ರಿಗೂ ಕೂಡ ನೀವು ತಿಳಿಸ್ಕೊಡ್ಬೇಕು. ಎಸ್, ಬೇಕಿಂಗ್ ಹಾಕ್ಬೇಕಾ? ಮಿನಿಮಮ್ ಎಷ್ಟು ನಿಮಿಷ ಬೇಕು? 30 ಮಿನಿಟ್ಸ್ ಬೇಕಾಗುತ್ತೆ. ಓಕೆ, ಡನ್. ಹಾಗಾದ್ರೆ last process plum cake. ಇದು ರಮ್ ಸಿರಪ್ ಅಂತ. ರಮ್ ಸಿರಪ್ ಯಾವ್ದ್ರಿಂದ ತಯಾರಿ ಮಾಡಿರ್ತಾರೆ? ಇದು ರಮ್, ವಾಟರ್, ಶುಗರ್, ಲೆಮನ್ ಜ್ಯೂಸ್ ಅಂಡ್ ಲೆಮನ್ ಜಸ್ಟ್. ಓಕೆ ಓಕೆ ಓಕೆ, ಇದನ್ನೆಲ್ಲ ಹಾಕಿ ಒಂದ್ ಸಿಂಗಲ್ ಬಾಯಿಲ್ ಕೊಟ್ಟು ಕೂಲ್ ಡೌನ್ ಮಾಡಿ ಆಫ್ಟರ್ ನಾವು ಇಲ್ಲಿ ಅಪ್ಲೈ ಮಾಡಬಹುದು. ಓಕೆ, ಒಳ್ಳೆ ಅರೋಮಾ ಇರುತ್ತೆ. ನಿಮಗೆ ತಿನ್ಬೇಕಾದ್ರೆ ಆ ರಮ್ಮು ಮತ್ತೆ ಸ್ವೀಟ್ನೆಸ್, ಮಾಯಿಶ್ಚರ್ ನೀಟಾಗಿ ಚೆನ್ನಾಗಿ ಇರುತ್ತೆ. ಸೊ ಮತ್ತೆ ಇನ್ನೊಂದು ಡೌಟ್ ಆಕ್ಚುಲಿ ಏನಂತ ಅಂದ್ರೆ, ಪ್ಲಮ್ ಕೇಕ್ ತಯಾರಿ ಮಾಡ್ಬೇಕಂದ್ರೆ ರಮ್ ಇಸ್
ಬೇಕೇ ಬೇಕು. ಹೌದು, ಬಟ್ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು? ಆ ತರ ಏನಿಲ್ಲ. ರಮ್ ಅಂದ್ರೆ ನಿಮ್ಗೆ ಇದ್ರಲ್ಲಿ ಮಕ್ಕಳು ಕೂಡ ಎಲ್ಲ ಓವರ್ಲೋಡ್ ಆಗಿರಲ್ಲ. ಯೂಶಲಿ ನೋಡಿ ಒಂದೊಂದ್ ಕಡೆ ನಿಮ್ ನೆಗಡಿ ಕೆಮ್ಮು ಆದಾಗನು ನಿಮ್ಗೆ ರಮ್ ಒಂದು ಸಿರಪ್ ತರ ಕುಡಿಸ್ತಾರೆ. ಯೂಶಲಿ ನೀವು ಆ ತರ ಮೆಡಿಸನ್ ತರ ತಗೊಂಡ್ರೆ ಓಕೆ. ಅದರ್ವೈಸ್ ನೀವು ಓವರ್ ಡ್ರಿಂಕ್ ಏನ್ ಇರಲ್ಲ ಇದ್ರಲ್ಲಿ. ಹೌದು, ಹಾರ್ಡ್ಲಿ ನಿಮ್ಗೆ ಒಂದು 60 ml ಹೋಲ್ ಕೇಕ್, 60 to 100 ml ಇದ್ರೆ ಹಾರ್ಡ್ಲಿ. ಅದರಲ್ಲಿ ಹೋಲ್ ಕೇಕ್ ಒಬ್ರು ಯಾರು ತಿನ್ನಲ್ಲ. ಒಂದ್ ಸ್ಲೈಸ್ 2 ಸ್ಲೈಸ್ ಆದ್ರೆ ಜಾಸ್ತಿ ಇರುತ್ತೆ ಅಷ್ಟೇ. ಅದ್ರಲ್ಲಿ ನಿಮ್ಗೆ ಏನ್ ಅಷ್ಟು ಆಲ್ಕೋಹಾಲ್ ಕಂಟೆಂಟ್ ರೈಸ್ ಆಗಿ ತಲೆ ಸುತ್ತೋ ತರ ಏನಿಲ್ಲ. ಆಲ್ಮಂಡ್ ಫ್ಲೇಕ್ಸ್ ಓಕೆ. ಸ್ಪಾಂಜಿ ತರ ಸ್ಟಿಕ್ ಆಗಲ್ಲ. ನಾನು ಟ್ರೈ ಮಾಡ್ಲಾ ಸರ್? ಶೋರ್. ಸ್ಮೆಲ್ ಮಾಡಿ ರಮ್ ಫೀಲ್ ಇರುತ್ತೆ. ನೋಡಿ, ಹಾಟ್ ರಮ್ ಪ್ಲಮ್ ಕೇಕ್ ರೆಡಿ. ಎಸ್, ನೀವು ಕೂಡ ನೋಡ್ತಾ ಇರ್ಬೋದು, ಫೈನಲಿ ಪ್ಲಮ್ ಕೇಕ್ ರೆಡಿ ಆಗಿದೆ. ಎಸ್, ಶೆಫ್ ಗುರುನಾಥ್ ಅವರು ಪ್ರಿಪರೇಷನ್ ಮಾಡಿದ್ದಾರೆ. ಫೈನಲಿ ನೋಡ್ತಾ ಇರ್ಬೋದು. ಕ್ರಿಸ್ಮಸ್ ಸ್ಪೆಷಲ್, ಕ್ರಿಸ್ಮಸ್ಗೆ ಎಲ್ಲರೂ ಕೂಡ ಕೇಕ್ ಅನ್ನ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಕ್ರಿಸ್ಮಸ್ ಸ್ಪೆಷಲ್ ಅಂತ ಅಂದ್ರೆ ಪ್ಲಮ್ ಕೇಕ್. ಇವಾಗಲೇ ಪ್ಲಮ್ ಕೇಕ್ ನಮ್ಮ ಶೆಫ್ ಮೈಕಲ್ ಹಾಗೂ ಗುರುನಾಥ್ ಅವರು ಪ್ರಿಪರೇಷನ್ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಈಸಿ ಮೆಥಡ್ ಆಗಿ ಈಸಿಯಲ್ಲಿ ಪ್ಲಮ್ ಕೇಕ್ ಅನ್ನ ರೆಡಿ ಮಾಡಬಹುದು. ನಾನು ಕೂಡ ಇವಾಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಇನ್ನು ಹಾಟ್ ಇದೆ. ಕಂಪ್ಲೀಟ್ ಕೂಲ್ ಡೌನ್ ಆದ್ಮೇಲೆ ಬೆಸ್ಟ್ ಸರ್ವಿಂಗ್. ಮನೆಯಲ್ಲೂ ಕೂಡ ಈಸಿ ಆಗಿ ಮಾಡಬಹುದಂತಹ ಕೇಕ್ ಅಂತ ಅಂದ್ರೆ ಅದು ಪ್ಲಮ್ ಕೇಕ್. ಸರ್, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಸರ್? ನಾನು ಆಲ್ಮೋಸ್ಟ್ 13-14 ಇಯರ್ ಇಂದ ಮಾಡ್ತಾ ಇರ್ತೀರಾ. ಯಾವೆಲ್ಲ ಕ್ರಿಸ್ಮಸ್ ಗೆ ಯಾವೆಲ್ಲ ಕೇಕ್ ನ ಮಾಡ್ತಾ ಇರ್ತೀರಾ? ನಾವು ಪ್ಲಮ್ ಕೇಕ್ ಯೂಶಲಿ ಮಾಡ್ತೀವಿ, ಹಾಟ್ ಕ್ರಾಸ್ ಬನ್ ಮಾಡ್ತೀವಿ, ಮತ್ತೆ ನಿಮ್ಗೆ ಜಿಂಜರ್ ಬ್ರೆಡ್ ಕುಕೀಸ್ ಮಾಡ್ತೀವಿ, ಸ್ಟೋಲನ್ ಬ್ರೆಡ್ ಅಂತ ಮಾಡ್ತೀವಿ. ಇಷ್ಟೆಲ್ಲ ನಿಮ್ ಕ್ರಿಸ್ಮಸ್ ಸ್ಪೆಷಲ್. ಕ್ರಿಸ್ಮಸ್ಗೋಸ್ಕರ ಮಾಡ್ತೀರಾ? ಮತ್ತೆ ನಿಮ್ಗೆ ರಮ್ ಫ್ರೂಟ್ ಸೋಕ್ ಫ್ರೂಟ್ಸ್ ಸರ್ವ್ ಮಾಡ್ತೀವಿ. ಜಸ್ಟ್ ಫ್ರೂಟ್ ರಮ್ ಅಲ್ಲಿ ಏನ್ ಸೋಕ್ ಮಾಡಿರ್ತೀವಲ್ಲ ಫ್ರೂಟ್ಸ್ ಸರ್ವ್ ಮಾಡ್ತೀವಿ. ಸರ್, ಮಿನಿಮಮ್ 6 months ಸೋಕ್ ಮಾಡ್ಲೇಬೇಕಾ? ಮಿನಿಮಮ್ ಅಂತಿಲ್ಲ, ನಿಮ್ ಹತ್ರ ಟೈಮ್ ಇದ್ರೆ ಓಕೆ ಸೋಕ್ ಮಾಡಬಹುದು. ಅದರ್ವೈಸ್ ನೀವು ಚೆನ್ನಾಗಿ ಬರುತ್ತೆ. ಒಳ್ಳೆ ಫ್ರೂಟ್ಸ್ ಎಲ್ಲ ನೀಟಾಗಿ ನಿಮಗೆ ಸೋಕ್ ಆಗಿರುತ್ತೆ. ಅದರ್ವೈಸ್ ನಿಮ್ ಹತ್ರ 2 days ಟೈಮ್ ಇದ್ರೂ ಸಾಕು. ಓವರ್ ನೈಟ್ ಮಾಡಿದ್ರು ಓಕೆ, ನೋ ಇಶ್ಯೂ. ನೀವು ಆಲ್ಕೋಹಾಲ್ ಅಲ್ಲಾದ್ರೂ ಮಾಡ್ಕೋಬಹುದು. ಆಲ್ಕೋಹಾಲ್ ನನಗೆ ಬೇಡ ಅಂದ್ರೆ ಆರೆಂಜ್ ಜ್ಯೂಸ್, ಆಪಲ್ ಜ್ಯೂಸ್, ಬೇರೆ ಯಾವ್ದಾದ್ರು ಜ್ಯೂಸ್ ಇದ್ರೂ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಓಕೆ, ನಮ್ದು ಪ್ಲಮ್ ಕೇಕ್ ನ ಸರ್ವ್ ಟೇಸ್ಟ್ ಮಾಡಿ ಮೇಡಮ್. ಎಸ್, ನೋಡೋಣ ಪ್ಲಮ್ ಕೇಕ್ ಯಾವ ರೀತಿಯಾಗಿದೆ ಅನ್ನೋದನ್ನ. ಪ್ಲಮ್ ಕೇಕ್ ನಿಜವಾಗ್ಲೂ ಕೂಡ ಸಖತ್ ಆಗಿದೆ. ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ನೀವು ಕೂಡ ನಿಮ್ಮ ಮನೆಯಲ್ಲಿ ಪ್ಲಮ್ ಕೇಕ್ ಅನ್ನ ಈಸಿಯಾಗಿ ಸಖತ್ ಆಗಿ ಮಾಡಬಹುದು. ಇನ್ನೇನು ಕ್ರಿಸ್ಮಸ್ಗೆ 10 days ಅಷ್ಟೇ ಬಾಕಿ ಇದೆ. ಫಟಾಫಟ್ ಹೋಗಿ ನೀವು ಕೂಡ ಬ್ರೆಡ್ ಆಗಿರ್ಲಿ, ಕುಕೀಸ್ ಆಗಿರ್ಲಿ, ಕ್ರಿಸ್ಮಸ್ಗೆ ಚಾಕ್ಲೇಟ್ ಆಗಿರ್ಲಿ, ಅದರಲ್ಲೂ ಕೂಡ ಸ್ಪೆಷಲ್ ಅಂತ ಅಂದ್ರೆ ಅದು ಪ್ಲಮ್ ಕೇಕ್. ನೀವು ಕೂಡ ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಹೋಗಿ ಪ್ಲಮ್ ಕೇಕ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸರ್, ಫೈನಲಿ ಪ್ಲಮ್ ಕೇಕ್ ಕೂಡ ರೆಡಿ ಆಗಿದೆ. ಎಷ್ಟೋ ಜನ ಹೆಣ್ಮಕ್ಳು ಕೂಡ ಮನೆಯಲ್ಲಿ ನೋಡ್ತಾ ಇರ್ತಾರೆ, ನಾವು ಕೂಡ ಪ್ಲಮ್ ಕೇಕ್ ಅನ್ನ ತಯಾರಿ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ. ಬಟ್ ನೀವು ಈಸಿ ಮೆಥಡ್ ಅಲ್ಲಿ ಮಾಡಿದೀರಾ. ಇದಕ್ಕೆಲ್ಲ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿದ್ದಾರೆ ಅದನ್ನ ತಿಳಿಸ್ಕೊಡಿ. ಓಕೆ, ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ರೆಸಿಪಿ ಇರುತ್ತೆ. ಬಟ್ ಇದರಲ್ಲಿ ಬೇಸಿಕ್ ಆಗಿ ಫ್ಲವರ್ ಇದೆ, ಕೋಕೋ ಪೌಡರ್ ಇದೆ, ಸ್ಪೈಸ್ ಮಿಕ್ಸ್ ಫ್ಲವರ್ ಅಂತ ಬರುತ್ತೆ. ಓಕೆ, ಇದು ಡ್ರೈ ಇಂಗ್ರೀಡಿಯೆಂಟ್. ಮತ್ತೆ ವೆಟ್ ಅಲ್ಲಿ ಬಂದು ನಿಮ್ ಮಿಲ್ಕ್, ಕ್ರೀಮ್ ಬರುತ್ತೆ, ಮತ್ತೆ ಶುಗರ್. ಫ್ಯಾಟ್ ಅಲ್ಲಿ ಬಂದು ಆಯಿಲ್, ಆರ್ ಇಫ್ ಯು ವಾಂಟ್ ನೀವು ಬಟರ್ ಕೂಡ ಯೂಸ್ ಮಾಡಬಹುದು. ಓಕೆನಾ? ಇದರಲ್ಲಿ ಮತ್ತೆ ಸೋಕ್ಡ್ ಫ್ರೂಟ್ ಅಂತ ಸಿಗುತ್ತೆ. ಅಂದ್ರೆ ನಾವು ಸೋಕ್ ಮಾಡಿರೋಂತ ಫ್ರೂಟ್, ನೀವು ಬೇಕಾಗಿರೋಂತ ಫ್ರೂಟ್ಸ್ ಗಳನ್ನ ಸೋಕ್ ಮಾಡ್ಕೊಂಡು
ಯೂಸ್ ಮಾಡಬಹುದು. ಸರ್ ಇನ್ನೊಂದ್ ಏನಂತ ಅಂದ್ರೆ ಇವಾಗ ಹೆಣ್ಮಕ್ಳು ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಶುಗರ್ ತಿನ್ಬಾರ್ದು ಆ ಕಾನ್ಸಿಯಸ್ ಇದ್ದೇ ಇರುತ್ತೆ. ಮಿನಿಮಮ್ ಇದರಲ್ಲಿ ಶುಗರ್ ಎಷ್ಟು ಆಡ್ ಮಾಡಬಹುದು ಸರ್? ಮತ್ತೆ ಏನಾದ್ರೂ ಹಾರ್ಮ್ಫುಲ್ ಆಗೋ ತರ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಈ ರಮ್ ಆ ತರ ಏನಿಲ್ಲ. ನಿಮ್ಗೆ ರಮ್ ಬೇಕು ಬೇಡ ಅಂದ್ರೆ ಸ್ಕಿಪ್ ಮಾಡಿ ಅಷ್ಟೇ. ಓಕೆ. ಅದರಲ್ಲಿ ಆರೆಂಜ್ ಜ್ಯೂಸ್ ಹೇಳದ್ನಲ್ಲ, ಆರೆಂಜ್ ಜ್ಯೂಸ್, ಆಪಲ್ ಜ್ಯೂಸ್ ಆರ್ ಕಿವಿ ಜ್ಯೂಸ್, ಎನಿ ಫ್ರೂಟ್ ಜ್ಯೂಸ್ ನೀವು ಯೂಸ್ ಮಾಡ್ಕೋಬಹುದು ಅಷ್ಟೇ. ಸರ್ ಮತ್ತೆ ಇನ್ನೊಂದೇನಂತ ಅಂದ್ರೆ ಕೇಕ್ ಅಲ್ಲಿ ಇನ್ನೂ ಸ್ಪೆಷಲ್ ಆಗಿ ಏನೆಲ್ಲ ಯಾವ ತರ, ಅದು ಕ್ರಿಸ್ಮಸ್ ಯಾವ ತರ ಕೇಕ್ ಅನ್ನ ರೆಡಿ ಮಾಡಬಹುದು? ಈಗ ನಾವು ಪ್ಲಮ್ ಕೇಕ್ ಮಾಡ್ತಾ ಇದೀವಿ. ಜಿಂಜರ್ ಬ್ರೆಡ್ ಕುಕ್ಕಿ ಸಿಗುತ್ತೆ ನಿಮ್ಗೆ, ಇಲ್ಲ ಸ್ಟೋಲನ್ ಬ್ರೆಡ್ ಅಂತ ಬರುತ್ತೆ, ಆಲ್ಮಂಡ್ ಫ್ಲವರ್ ಅಲ್ಲೇ ಮಾಡ್ತೀವಿ. ಅದನ್ನ ಕೂಡ ನೀವು ಮಾಡ್ಕೋಬಹುದು. ಎಸ್. ಮತ್ತೆ ಸರ್ ಏನಂತ ಅಂದ್ರೆ ಈ ಪ್ಲಮ್ ಕೇಕ್ ಅಲ್ಲಿ ಆಲ್ಮೋಸ್ಟ್ ನೀವೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಚೆನ್ನಾಗಿ ಈಸಿ ಮೆಥಡ್ ಅಲ್ಲಿ ಮಾಡಿದ್ದಾರೆ. ಸರ್ ಇನ್ನೇನು ಕ್ರಿಸ್ಮಸ್ ಬಂತು, ಕ್ರಿಸ್ಮಸ್ಗೋಸ್ಕರ ಎಲ್ಲ ಹೆಣ್ಮಕ್ಳು ಕೂಡ ಆಲ್ಮೋಸ್ಟ್ ಕೇಕ್ ಅನ್ನ ಪ್ರಿಪರೇಷನ್ ಮಾಡ್ಬೇಕು ಅಂತ ಮನೆಯಲ್ಲಿ ಅನ್ಕೊಳ್ತಾ ಇರ್ತೀರಾ. ಇವತ್ತು ನೀವು ಕೂಡ ನಮ್ಗೆ ಪ್ಲಮ್ ಕೇಕ್ ಅನ್ನ ರೆಡಿ ಮಾಡಿಕೊಟ್ಟಿದ್ದೀರಾ, ಸಖತ್ತಾಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ. ಸರ್ ಇದು ಪ್ಲಮ್ ಕೇಕ್, ಅದು ಕ್ರಿಸ್ಮಸ್ ಟೈಮ್ ಅಲ್ಲಿ ಯಾಕೆ ಕೇಕ್ ಮಾಡ್ತಾರೆ? ಏನ್ ಸ್ಪೆಷಲ್ ಕ್ರಿಸ್ಮಸ್ಗೆ? ಅದು ಕ್ರಿಶ್ಚಿಯಾನಿಟಿದು ಸ್ಪೆಷಾಲಿಟಿ ಮೇಡಮ್. ಅವ್ರ ಸೆಲೆಬ್ರೇಷನ್ಗೋಸ್ಕರ ಪ್ಲಮ್ ಕೇಕ್. ಪ್ಲಮ್ ಅಂದ್ರೆ ಒಂದು ಫ್ರೂಟ್, ಅದರಲ್ಲಿ ರಮ್ ನ ಸೋಕ್ ಮಾಡ್ಬಿಟ್ಟು ಆ ಫ್ರೂಟ್ ನ ಮಾಡ್ಕೊಂಡು ಅವರು ಆ ಕ್ರಿಸ್ಮಸ್ ಗೆ ಸೆಲೆಬ್ರೇಷನ್ ಆಗಿ ಯೂಸ್ ಮಾಡ್ತಾರೆ ಅಷ್ಟೇನೆ. ಅದು ಓಕೆ ಸರ್. ಇನ್ನು ಅದೇ ರೀತಿಯಾಗಿ ಪ್ಲಮ್ ಕೇಕ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಕೇಕ್ ಅಲ್ಲಿ ಶುಗರ್ಸ್ ಆಡ್ ಇದ್ದೇ ಇರುತ್ತೆ. ಶುಗರ್ ಲೆಸ್ ಆಗಿ ಏನಾದ್ರೂ ಬೇರೆ ಯಾವ್ದಾದ್ರು ಕೇಕ್ ನ ಮಾಡಬಹುದಾ? ಶುಗರ್ ಲೆಸ್ ಆಗಿನೂ ಮಾಡ್ಕೋಬಹುದು. ನೀವು ಬೇಕಂದ್ರೆ ಸ್ಟೀವಿಯಾ ಯೂಸ್ ಮಾಡ್ಕೋಬಹುದು, ಅದನ್ನು ನಿಮ್ಗೆ ಓಕೆ ಒಳ್ಳೇದೇ. ಶುಗರ್ ಇನ್ಸ್ಟೆಡ್ ಆಫ್ ಶುಗರ್ ನಾವು ಸ್ಟೀವಿಯಾನು ಯೂಸ್ ಮಾಡ್ಕೋಬಹುದು. ಇಲ್ಲ ಬೇಡ ಜಾಗ್ರಿ ಬೇಕಾ, ಜಾಗ್ರಿನೂ ಯೂಸ್ ಮಾಡ್ಕೋಬಹುದು. ಶುಗರ್ ಬೇಡ ಅಂದ್ರೆ ಎರಡು ಓಕೆನೆ, ಬರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಸರ್ ಇನ್ನು ಏನಂತ ಅಂದ್ರೆ ಆಲ್ಮೋಸ್ಟ್ ಎಷ್ಟೋ ಜನ ಅನ್ಕೊಳ್ತಾ ಇರ್ತಾರೆ ಶುಗರ್ ಹಾಕಿ, ಆಮೇಲೆ ನಾನ್ ವೆಜ್ ಅಂದ್ರೆ ಈ ಎಗ್ ಮೊಟ್ಟೆಯಿಂದನೂ ಕೂಡ ಮಾಡಬಾರ್ದು, ಎಗ್ಲೆಸ್ ಕೇಕ್ ಇರ್ಬೇಕು ಅಂತ ಹೇಳಿ. ಅಷ್ಟು ಈಸಿಯಾಗಿ ಬೇರೆ ಬೇರೆ ಯಾವ ಕೇಕ್ ಅನ್ನ ಮಾಡಬಹುದು? ಎಗ್ಲೆಸ್ ಕೇಕ್ ಈಗ ಆಲ್ರೆಡಿ ನಾವು ಮಾಡಿರೋದು ಎಗ್ಲೆಸ್ ಕೇಕ್ ಏನೆ. ಓಕೆ, ಅದು ಬಿಟ್ರೆ ವೆನಿಲಾ ಮಾಡ್ಕೋಬಹುದು, ಚಾಕ್ಲೇಟ್ ಮಾಡಬಹುದು, ಬನಾನಾ ಮಾಡಬಹುದು, ಕ್ಯಾರೆಟ್ ಕೇಕ್ ಮಾಡ್ಕೋಬಹುದು, ನಿಮ್ಗೆ ರೆಡ್ ವೆಲ್ವೆಟ್ ಕೇಕ್ ಮಾಡಬಹುದು, ವಾಲ್ನಟ್ ಕೇಕ್ ಮಾಡಬಹುದು, ಕಾಫಿ ವಾಲ್ನಟ್ ಕೇಕ್ ಮಾಡ್ಕೋಬಹುದು. ನಿಮ್ಗೆ ಏನೆಲ್ಲ ಬೇಕೋ ಎಲ್ಲಾನು ಕೇಕ್ಸ್ ಗಳು ನಿಮ್ಗೆ ಎಗ್ಲೆಸ್ ಅಲ್ಲೂ ಸಿಗುತ್ತೆ ಆಪ್ಷನ್. ಸರ್ ಕ್ರಿಸ್ಮಸ್ ಗೆ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ? ಆಲ್ಮೋಸ್ಟ್ ಮಾಡಬಹುದು, ಕೇಕ್ ಮಾಡಬಹುದು, ಮತ್ತೆ ನೆಕ್ಸ್ಟ್ ಏನೆಲ್ಲ ಮಾಡಬಹುದು? ನಿಮ್ಗೆ ವೈನ್ ಮಾಡ್ತಾರೆ, ಸೋಕ್ಡ್ ಫ್ರೂಟ್ ಇರುತ್ತೆ, ಸ್ಟೋಲನ್ ಬ್ರೆಡ್ ಇರುತ್ತೆ, ಮತ್ತೆ ಪ್ಲಮ್ ಮಫಿನ್ಸ್ ಇರ್ತವೆ, ಕಪ್ ಕೇಕ್ಸ್ ಇರುತ್ತೆ, ಮತ್ತೆ ನಿಮ್ಗೆ ವೈನ್ ಹೇಳಿದ್ವಿ, ಇಷ್ಟೆಲ್ಲ ಇರುತ್ತೆ ನಿಮ್ಗೆ. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ನೀವು ಕೂಡ ನಾವು 14 ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀರಾ? ಓಕೆ. ಎಷ್ಟು ವರ್ಷದಿಂದ ಕೇಕ್ ಎಲ್ಲ ಪ್ರಿಪರೇಷನ್ ನೀವೇನಾದ್ರೂ ಮತ್ತೆ ಸೇಲ್ ಮಾಡ್ತೀರಾ? ಮಾಡಿ ಇಲ್ಲ, ಇಲ್ಲಿ ಬಂದು ಯೂಶುವಲಿ ನಾವು ಬಂದು ಇಲ್ಲಿ ಸ್ಟೂಡೆಂಟ್ ಓರಿಯೆಂಟೇಶನ್. ಓಕೆ, ನಮ್ಮ ಹತ್ರ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಹೇಳ್ಕೊಡ್ತೀವಿ. ಇದನ್ನೆಲ್ಲ ಯಾರು ಮಾಡಿರ್ತಾರೋ ಅವ್ರಿಗೇನೆ ಕೊಟ್ಟು ಕಳಿಸ್ತೀವಿ ಫಸ್ಟ್ ಟೇಸ್ಟಿಂಗ್. ಎಸ್ ವೀಕ್ಷಕರೇ, ನೀವು ಕೂಡ ನೋಡ್ತಾ ಇರ್ಬೋದು. ಇವತ್ತು ಅದರಲ್ಲೂ ಕೂಡ ಕ್ರಿಸ್ಮಸ್ ಸ್ಪೆಷಲ್ ಅಂತ ಅಂದ್ರೇನೆ ಪ್ಲಮ್ ಕೇಕ್. ಈ ಪ್ಲಮ್ ಕೇಕ್ ಅನ್ನ ನಮ್ಮ ಶೆಫ್ ಗುರುನಾಥ್ ಅವರು ಯಾವ ರೀತಿಯಾಗಿ ಮಾಡೋದು, ಅದರ ವಿಧಾನ ಏನು, ಅದೇ ರೀತಿಯಾಗಿ ಅದಕ್ಕೆಲ್ಲ ಯಾವ ರೀತಿಯಾಗಿ ಇಂಗ್ರೀಡಿಯೆಂಟ್ಸ್ ಬಳಸಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ನೀವು ಏನಾದ್ರೂ ಕ್ರಿಸ್ಮಸ್ ಸ್ಪೆಷಲ್ಗೋಸ್ಕರ ನೀವು ಮನೆಯಲ್ಲಿ ಏನಾದ್ರೂ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಕೂಡ ಸೂಪರ್ ಡೂಪರ್ ಆಗಿರುವ ಪ್ಲಮ್ ಕೇಕ್ ಅನ್ನ ರೆಡಿ ಮಾಡ್ಬೋದು. ಯಾರೆಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಿರ್ತೀರಾ, ಯಾರೆಲ್ಲ ಪಾರ್ಟಿಗೆ ಹೋಗ್ತಿರ್ತೀರಾ, ಏನಾದ್ರೂ ಫ್ರೆಂಡ್ಸ್ ಬರ್ಡೇಗೆ ಕೇಕ್ ಅನ್ನ ತಯಾರಿ ಮಾಡ್ಕೊಡ್ಬೇಕು ಅಂತ ಹೇಳ್ತಿರ್ತೀರಾ, ಅವರೆಲ್ಲರೂ ಕೂಡ ಆರಾಮಾಗಿ ಈಸಿ ಮೆಥಡ್ ಅಲ್ಲಿ ಪ್ಲಮ್ ಕೇಕ್ ಅನ್ನ ತಯಾರಿ ಮಾಡಬಹುದು. ನೀವು ಕೂಡ ಒಂದ್ಸರಿ ಆದ್ರೂ ಮನೆಯಲ್ಲಿ ಪ್ಲಮ್ ಕೇಕ್ ಅನ್ನ ಕೂಡ ತಯಾರಿ ಮಾಡಿ, ಸಖತ್ತಾಗಿ ಚೆನ್ನಾಗಿರುತ್ತೆ.